ಇಲ್ಲಿವರೆಗೂ ಕೂಡ ನೀವು ಸಾಧನೆಯನ್ನ ಮಾಡಿದ್ದೀರಿ ಅಂತ ಬಿಗ್ ಬಾಸ್ ಒಂದಷ್ಟು ಕೇಳಿದಂತ ಸಂದರ್ಭದಲ್ಲಿ ಅನ್ನ ಕದ್ದು ತಿಂದಂತ ಘಟನೆ ರಿವೀಲ್ ಮಾಡಿದಂತ ಗಿಲ್ಲಿಯ ಹಳೆಯ ಕತೆ ಕೇಳಿ ರಕ್ಷಿತಾ ಶೆಟ್ಟಿ ಒಂದಿಷ್ಟು ಗಮನಿಸ್ತಾ ಹೋದ್ರೆ ಕಣ್ಣೀರನ್ನ ಹಾಕಿದ್ದಾರೆ. ಗಿಲ್ಲಿಯ ಕತೆ ಕೇಳಿ ಇಡೀ ಬಿಗ್ ಬಾಸ್ ಮನೆ ಒಂದ್ ಕಡೆ ಭಾವುಕರಾಗಿದ್ದಾರೆ. ಬಿಗ್ ಬಾಸ್ ಫಿನಾಲೆ ವಾರದಲ್ಲಿ ಕಷ್ಟದ ಕತೆ ಹೇಳಿದಂತ ಗಿಲ್ಲಿ, ತಮ್ಮ ಬೆಂಗಳೂರು ಎಂಟ್ರಿಯ ಸನ್ನಿವೇಶ ವಿವರಿಸಿದಂತ ಗಿಲ್ಲಿ, ಬೆಂಗಳೂರು ಹೇಗ್ ಬಂದೆ, ಏನ್ ಮಾಡ್ಬೇಕು ಅಂತ ಬಂದೆ ನಾನು, ತುಂಬಾನೇ ಕಷ್ಟದಿಂದ ಮೇಲೆ ಬಂದಿರುವಂತ ಗಿಲ್ಲಿ ನಟ ಇದೀಗ ತಮ್ಮ ಕಾಮಿಡಿ ಮೂಲಕ ಮನೆ ಮಾತಾಗಿದ್ದಾರೆ. ಗಿಲ್ಲಿ ಮನೆ ಮಾತಾಗಿದ್ದಾರೆ. ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದ್ರೆ ಮನೆ ಮಾತಾಗಿರುವಂಥದ್ದು ಅಂದ್ರೆ ಅಷ್ಟರ ಮೇಲೆ. ಸೊ ರಕ್ಷಿತಾವು ಕೂಡ ಒಂದ್ ಕಡೆ ಶಾಕ್ ಆಗ್ತಾರ್ರಿ ಗಿಲ್ಲಿ ಪಟ್ಟಿರುವಂತ ಕಷ್ಟ. ಗಿಲ್ಲಿ ನಿಜವಾಗ್ಲೂ ಕೂಡ ಚಿಕ್ಕವನಿಂದ ಹೇಳಬೇಕು ಅಂತಂದ್ರೆ ನಾನೂ ಕೂಡ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕು, ನಾನೂ ಕೂಡ ಒಬ್ಬ ಸಮಾಜದಲ್ಲಿ ಹೌದಪ್ಪ ಗಿಲ್ಲಿ ಅಂತ ಅನ್ನುವಂಥ ಒಂದು ವ್ಯಕ್ತಿ ಇದ್ದ ಅನ್ನೋದನ್ನು ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ಅವನಿಗೆ ಇರುವಂಥ ಒಂದು ಆ ಕಾಳಜಿ ನೋಡಿ. ಮನೆಯಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ, ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಪಟ್ಟಿರುವಂಥ ಕಷ್ಟ ಅಷ್ಟಿಷ್ಟಲ್ಲ ಸ್ವಾಮಿ, ಪಟ್ಟಿರುವಂಥ ಕಷ್ಟ ಅಷ್ಟಿಷ್ಟಲ್ಲ. ಅದನ್ನು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಎಲ್ಲಿ ಹೋದರೂ ಕೂಡ ಕೈ ಕೊಡ್ತಾ ಇತ್ತು, ಎಲ್ಲವೂ ಕೂಡ ಹಸಿವು ಒಂದು ಕಡೆ ಕದ್ದು ಅನ್ನ ತಿಂದಿದ್ದಾನೆ ಗಿಲ್ಲಿ. ನಿಜವಾಗ್ಲೂ ಕೂಡ ಇಲ್ಲಿವರೆಗೂ ಬರಬೇಕು ಅಂತಂದರೆ ಅದು ಸಾಮಾನ್ಯ ಮಾತಲ್ಲ ಅದು. ಸೊ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸಾಮಾನ್ಯ ಮಾತಲ್ಲ ರೀ. ಸೊ ಇಲ್ಲಿವರೆಗೂ ಬರಬೇಕು ಅಂತಂದರೆ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂತಂದರೆ ಅದು ಸಾಮಾನ್ಯ ಮಾತಲ್ಲ. ಯಾಕಂದರೆ ಈಗಿನ ಕಾಲದಲ್ಲಿ, ಈಗಿನ ಕಲಿಯುಗದಲ್ಲಿ ಒಬ್ಬ ವ್ಯಕ್ತಿಯನ್ನು ಇಷ್ಟೊಂದು ಮೆಚ್ತಾರೆ, ಇಷ್ಟೊಂದು ವ್ಯಕ್ತಿಯನ್ನು ನಂಬ್ತಾರೆ ಅಂತಂದರೆ ಅದು ಸಾಮಾನ್ಯ ಮಾತಲ್ಲ. ಯಾಕೆ ಅಂತಂದರೆ ಅವನ ಹಿಂದೆ ಇರುವಂಥ ಒಂದು ಶ್ರಮ, ಅವನ ಹಿಂದೆ ಇರುವಂಥ ಒಂದು ವ್ಯಕ್ತಿತ್ವ, ಅವನು ಪಟ್ಟಿರುವಂಥ ಶ್ರಮ ಎಲ್ಲವೂ ಕೂಡ ಎದ್ದು ಕಾಣಿಸುತ್ತೆ. ಯಾಕೆ ಅಂತಂದರೆ ಸಣ್ಣ ಪುಟ್ಟ ಹಾದಿ ಅಲ್ಲ ಕಣ ಸ್ವಾಮಿ, ಇದು ಸಣ್ಣ ಪುಟ್ಟ ಹಾದಿ ಅಲ್ಲ. ಯಾಕೆ ಅಂತಂದರೆ ಆ ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆದುಕೊಂಡು ಬಂದು ನಾನೂ ಕೂಡ ಸಾಧನೆ ಮಾಡಬಹುದು, ನಾನೂ ಕೂಡ 4 ಜನರು ಮೆಚ್ಚುವಂಥ ಕೆಲಸ ಮಾಡಬೇಕು, ನಾನೂ ಕೂಡ 4 ಜನರನ್ನು ನಗಿಸುವಂಥದ್ದು. ಸೊ ಈ ನಗಿಸುವವರ ಹಿಂದೆ ಒಂದಿಷ್ಟು ಈ ಕತೆ ಇರುತ್ತಲ್ಲ, ನಿಜವಾಗ್ಲೂ ಕೂಡ ಭಾಳಷ್ಟು. ಯಾಕೆಂದರೆ ಮುಂದಿನಿಂದ ಮಾತ್ರ ಅವರು ನಗ್ತಾ ಇರ್ತಾರೆ, ಆದರೆ ಅವರ ಮನಸ್ಸಿನಲ್ಲಿ ಇರುವಂಥ ಆ ದುಃಖ, ಆ ಪ್ರೀತಿ ನಿಜವಾಗ್ಲೂ ಕೂಡ ಹೇಳಬೇಕು ಅಂತಂದರೆ ಏನಪ್ಪ ಇದು, ಇಂತಿಂಥ ದುಃಖ ಕಣ್ರಿ, ಇದು ಇಂತಿಂಥ ಕಷ್ಟವನ್ನು ಅನುಭವಿಸಿದ್ದಾರೆ ಗಿಲ್ಲಿ. ಭಾಳ ಅದ್ಭುತವಾದಂಥ ವ್ಯಕ್ತಿ. ಇಷ್ಟರ ಮಟ್ಟಿಗೆ ಗಿಲ್ಲಿ ಗೆದ್ದಿದ್ದಾರೆ ಅಲ್ಲ, ಇದೆಲ್ಲವೂ ಕೂಡ ನೋಡ್ತಾ ಹೋದರೆ ಅದಕ್ಕೆಲ್ಲ ಹೇಳೋದ್ರಿ ರಕ್ಷಿತಾ ಅವರು. ನಾನು ರಕ್ಷಿತಾ ಅವರ ವಿಚಾರ ಮಾತಾಡಲೇಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಗಿಲ್ಲಿಯವರಿಗೆ ಅವರು ಪಟ್ಟಿರುವಂಥ ಕಷ್ಟ, ಅವರು ಅನುಭವಿಸಿದಂಥ ಕಷ್ಟಗಳೆಲ್ಲವೂ ಕೂಡ ಒಂದಿಷ್ಟು ರಕ್ಷಿತಾ ಅವರು ನೋಡಿದಂಥ ಸಂದರ್ಭದಲ್ಲಿ ಭಾವುಕರಾಗ್ತಾರೆ, ಕಣ್ಣೀರು ಹಾಕುವಂಥ ಕೆಲಸ ಮಾಡ್ತಾರೆ. ಮೊನ್ನೆಯೂ ಕೂಡ ಒಂದು ಕಡೆ ಬಿಗ್ ಬಾಸ್ ಮನೆಗೆ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಟಂಥ ಸಂದರ್ಭದಲ್ಲಿ ನಲ್ಲಿ ಮೂಳೆ ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಗಿಲ್ಲಿ ಕೇಳ್ಕೊಂಡಿದ್ದ. ಎಲ್ಲವೂ ಕೂಡ ಬಂತು, ಎಲ್ಲರೂ ಕೂಡ ಬಂದು ಕೂತ್ಕೋತಾರೆ ಗಾರ್ಡನ್ ಏರಿಯಾದಲ್ಲಿ. ಕೊನೆಯವರೆಗೂ ಕೂಡ ರಕ್ಷಿತಾ ಬಂದು ಕೂತ್ಕೋತಾರೆ. ಕೊನೆಯದಾಗಿ ಒಂದು ಮಾತನ್ನು ಕೇಳ್ತಾರೆ ಅವರು. ನಿಜವಾಗ್ಲೂ ಕೂಡ ಭಾಳಷ್ಟು ನನಗೆ ಅನಿಸ್ತು, ಏನು ಗುರು ಇದು. ಸೊ ಎಲ್ಲವೂ ಕೂಡ ಆದ ನಂತರವೂ ಕೂಡ ಇನ್ನೂ ಬೇಕಾಗಿತ್ತಾ ಅಂತ ಕೇಳ್ತಾರೆ. ನೋಡಿ ಅದು ರೀ ಪ್ರೀತಿ ಅವರ ಮೇಲೆ ಇರುವಂಥದ್ದು, ಆ ಸ್ನೇಹ. ನಿಜವಾಗ್ಲೂ ಕೂಡ ಆ ಕಳ್ಪುಟಿ ಆದರೂ ಕೂಡ, ಅವರು ಬೆಂಕಿಯಲ್ಲಿ ಅರಳಿದಂಥ ಹೂವಾದರೂ ಕೂಡ ಗಿಲ್ಲಿ ಮೇಲೆ ಇರುವಂತಹ ಸ್ನೇಹ ನಿಜವಾಗ್ಲೂ ಕೂಡ ಮೆಚ್ಚಲೇಬೇಕಾಗಿರುವಂಥದ್ದು. ಎಲ್ಲಿ ನನಗೆ ಅನ್ನಿಸ್ತಾ ಇದೆ, ಒಂದು ಕಡೆ ರನ್ನರ್ ಅಪ್ ಇಲ್ಲಿ ರಕ್ಷಿತಾ ಆಗಿಬಿಡ್ತಾರಾ, ಗಿಲ್ಲಿ ವಿನ್ ಆಗಿಬಿಡ್ತಾರಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಯಾಕಂದರೆ ಅವರಿಗಿರುವಂಥ ಒಂದು ಲಾಯಲಿಟಿ, ಅವರಿಗಿರುವಂಥ ವ್ಯಕ್ತಿತ್ವ ಎಲ್ಲವೂ ಕೂಡ ಕರ್ನಾಟಕ ಜನತೆ ನೋಡಿದೆ. ಸೊ ಹಾಗಾಗಿ ಒಂದು ಕಡೆ ಗಮನಿಸಬೇಕಾಗಿರುವಂಥದ್ದು, ಎಲ್ಲಿ ಗಿಲ್ಲಿ ಒಂದು ಕಡೆ ವಿನ್ ಆಗಿಬಿಟ್ರೆ ರಕ್ಷಿತಾ ರನ್ನರ್ ಅಪ್ ಆಗೋದು ಯಾವುದೂ ಕೂಡ ಇಲ್ಲಿ ಮಿಸ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಒಂದು ದಿನ ಬಾಕಿ ಇದೆ ರೀ. ಈ ಒಂದು ದಿನದಲ್ಲಿ ಭಾಳಷ್ಟು ಅವರ ಮನಸ್ಸಿನಲ್ಲಿ ಏನೋ ಓಡಾಡ್ತಾ ಇರುತ್ತೆ, ಏನಾಗ್ಬಿಡ್ತೋ ಏನು ಕತೆನೋ, ಇಲ್ಲಿವರೆಗೂ ಬಂದುಬಿಟ್ಟಿದ್ದೀನಿ ಅಂತೆ. ಕಿಚ್ಚ ಸರ್ ಒಂದು ಕಡೆ ನನ್ನ ಕೈ ಎತ್ತಿಬಿಟ್ರೆ ಸಾಕಪ್ಪ, ಆ ಕಪ್ಪು ಒಂದು ಸರಿ ಬಂದುಬಿಟ್ರೆ ಸಾಕಪ್ಪ, ಈ ಸೀಸನ್ 12ರ ನಾನೇ ವಿನ್ನರ್ ಆಗಬೇಕು ಅನ್ನೋವಂಥ ಆಸೆ ಪ್ರತಿಯೊಬ್ಬರಿಗೂ ಕೂಡ ಇದೆ. ಭಾಳಷ್ಟು ಜನರಿಗೆ ಇರುವಂಥದ್ದು ಆಸೆ, ಒಬ್ಬ ಹಳ್ಳಿ ಹುಡುಗ ಗೆಲ್ಲಬೇಕು, ಅವರ ವ್ಯಕ್ತಿತ್ವ ಗೆಲ್ಲಬೇಕು, ಬನ್ಯನ್ ರಾಜ ಗೆಲ್ಲಬೇಕು, ಹಳ್ಳಿ ಹೈದ ಗೆಲ್ಲಬೇಕು, ಹಾಗೆ ಗೆಲ್ಲಬೇಕು, ಹೀಗೆ ಗೆಲ್ಲಬೇಕು, ಇವನೇ ಗೆಲ್ಲಬೇಕು ಅನ್ನುವಂಥ ಪ್ರೀತಿ ತೋರಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಇಲ್ಲ, ಅಶ್ವಿನಿ ಗೌಡ ಅವರೇ ಗೆಲ್ಲಬೇಕು, ಅವರ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ, ಅವರು ತುಂಬ ಅದ್ಭುತವಾಗಿ ಆಡಿದ್ದಾರೆ, ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಒಂದು ರೀತಿಯಾದಂಥ ಮ್ಯಾನಿಪ್ಲೇಟು, ಆ ಪ್ಲೇಟು, ಈ ಪ್ಲೇಟು, ಉಪ್ಪಿಟ್ಟು ಪ್ಲೇಟು, ನಾಸ್ಟಾ ಪ್ಲೇಟು ಎಲ್ಲವೂ ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಮತ್ತೊಂದು ಕಡೆ ಧನುಷ್ ಅವ್ರು ಹಾಗೆ, ರಕ್ಷಿತಾ ಅವ್ರು ಹೀಗೆ, ಕಾವ್ಯ ಅವ್ರು ಹಾಗೆ, ರಘು ಅವ್ರು ಹೀಗೆ, ಇವೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ಯಾರು ವಿನ್ ಆಗ್ತಾರೆ ಇದೆಲ್ಲವೂ ಕೂಡ ಅಂತಂದರೆ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದಂಥ ದುಃಖದ ಕತೆ ಹೇಳ್ತಾ ಇದ್ರು. ಎಲ್ಲರೂ ಕೂಡ ದುಃಖದ ಕತೆ ಹೇಳ್ತಾ ಇದ್ರು. ರಕ್ಷಿತಾ ಅವ್ರಿಗೆ ದುಃಖದ ಕತೆ,
ಅಶ್ವಿನಿ ಗೌಡ ದುಃಖದ ಕತೆ, ರಘು ಅವರು ಬಂದಿರುವಂತಹ ಹಾದಿ, ಕಾವ್ಯ ಅವರು ಬಂದಿರುವಂತಹ ಹಾದಿ. ಸೊ ಎಲ್ಲವೂ ಕೂಡ ಈ ಮಾತುಗಳನ್ನು ಕೇಳಿಸ್ತಾ ಹೋದಂಥ ಸಂದರ್ಭದಲ್ಲಿ ಯಾರ ಜೀವನವೂ ಕೂಡ ಸಹಜ ಸ್ಥಿತಿಗೆ ಬರೋಕ್ಕಿಂತ ಮುಂಚೆ ಅವರು ಪಟ್ಟಿರುವಂಥ ಕಷ್ಟ ಅಷ್ಟಿಷ್ಟಲ್ಲ ಸ್ವಾಮಿ. ಯಾಕೆ ಅಂತಂದರೆ ಆ ವೇದಿಕೆಗೆ ಸಿಕ್ಕಂಥ ಸಂದರ್ಭದಲ್ಲಿ ನಾವು ಪಟ್ಟಿರುವಂಥ ಕಷ್ಟಗಳನ್ನು ಹೇಳೋದಿದೆಯಲ್ಲ, ನಿಜವಾಗ್ಲೂ ಕೂಡ ಅರಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಆ ಹಿಂದೆ ತಿರುಗಿ ನೋಡಿದಂಥ ಸಂದರ್ಭದಲ್ಲಿ ಆ ಹಾದಿ ನಮಗೆ ಯಾವ ರೀತಿಯಾಗಿ ಮೆಟ್ಟಲಾಗಿ ನಮಗೆ ನಿಂತಿತ್ತು, ಆ ಕಷ್ಟಗಳನ್ನೆಲ್ಲವೂ ಕೂಡ ಮೆಟ್ಟಲಾಗಿ ಮಾಡಿಕೊಂಡು ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಆ ಒಂದು ಹಠ ಇತ್ತಲ್ಲ ಅವರ ಹತ್ರ, ಅದೆಲ್ಲವೂ ಕೂಡ ಕಾಣ್ಕೊಳ್ತಾ ಇದ್ರಿ. ಪ್ರತಿಯೊಬ್ಬರದು ಆದಂಥ ಕಷ್ಟಗಳಿತ್ತು, ತಮ್ಮದೇ ಆದಂಥ ಒಂದಿಷ್ಟು ಕಷ್ಟಗಳು. ಆ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತು ಇದೀಗ ಸಾಧನೆ ಹಾದಿಯಲ್ಲಿದ್ದಾರೆ. ನಾನೂ ಕೂಡ ಸಾಧನೆ ಮಾಡುವಂಥ ನನಗೆ ಧೈರ್ಯ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ ಅನ್ನೋದಕ್ಕೆ ನೋಡಿ. ಈಗ ಬೆಂಗಳೂರಿಗೆ ಬಂದಿರುವಂಥ ಎಂಟ್ರಿ ಸನ್ನಿವೇಶ ಆಗಿರ್ಬೋದು, ತುಂಬಾ ಕಷ್ಟಪಟ್ಟು ಬಂದಿರುವಂಥ ಗಿಲ್ಲಿ ನಟ ಇದೀಗ ಕಾಮಿಡಿ ಮೂಲಕ ಮನೆ ಮಾತಾಗಿದ್ದಾರೆ ಅಂತಂದರೆ ಅದು ಸಣ್ಣ ಪುಟ್ಟದಲ್ಲ ಕಣ್ರಿ. ಈಗ ಗಿಲ್ಲಿ ಗೆಲ್ಲಿಲ್ಲ ಅಂತಂದರೆ ಯಾರು ಬಿಗ್ ಬಾಸ್ ನೋಡಲ್ಲ. ಹಳ್ಳಿ ಕಡೆ ಗಿಲ್ಲಿಯಿಂದಾನೇ ಒಂದು ಕಡೆ ಬಿಗ್ ಬಾಸ್ ನೋಡೋದು ಅನ್ನುವಂಥ